ಜಿಲ್ಲೆಯ ಕಾವೇರಿಯ ಜಲಪಾತ ಯಾವ್ದಪ್ಪ ಅಂದ್ರೆ ಮರಿಬಾರ್ದು, ಅಬೆ ಫಾಲ್ಸ್. ಕೊಡಗು ಜಿಲ್ಲೆನಲ್ಲೇ ಸುಂದರವಾದಂತ ಅಬೆ ಫಾಲ್ಸ್ ಅನ್ನ ನಿರ್ಮಾಣ ಮಾಡುತ್ತೆ. ಕನ್ಫ್ಯೂಷನ್ ಆಗ್ಬಾರ್ದು. ಯಾಕೆ ಇದನ್ನ ಅಬೆ ಫಾಲ್ಸ್ ಅಂತ ಒತ್ತಿ ಹೇಳ್ತಾ ಇದೀನಪ್ಪ ಅಂದ್ರೆ, ಸೊ ಎಬ್ಬೆ ಎನ್ನುವಂತ ಒಂದು ಫಾಲ್ಸ್ ಇದೆ, ಇದು ಕೊಡಗು ಜಿಲ್ಲೆನಲ್ಲಿದೆ. ಅಬೆ ಫಾಲ್ಸ್ ಕಾವೇರಿ, ಕೊಡಗು ಜಿಲ್ಲೆನಲ್ಲಿದೆ ಅಬೆ ಫಾಲ್ಸ್ ಕಾವೇರಿ. ಆದ್ರೆ ಒತ್ತಿ ಹೇಳ್ತಾ ಇದ್ದೀನಿ, ಎಬ್ಬೆ ಫಾಲ್ಸ್ ಇದೆ. ಎಬ್ಬೆ ಫಾಲ್ಸ್ ಎಲ್ಲಿದೆಯಪ್ಪ ಅಂದ್ರೆ ಇದು ಚಿಕ್ಕಮಗಳೂರು ಜಿಲ್ಲೆನಲ್ಲಿದೆ. ಸರ್ ಹಾಗಾದ್ರೆ ಎಬೆ ಫಾಲ್ಸ್ ಅನ್ನ ನಿರ್ಮಾಣ ಮಾಡುವಂತ ನದಿ ಯಾವುದು ಸರ್? ಎಬೆ ಫಾಲ್ಸ್ ಅನ್ನ ನಿರ್ಮಾಣ ಮಾಡುವಂತ ನದಿ ಯಾವ್ದಪ್ಪ ಅಂದ್ರೆ ಮರಿಬಾರ್ದು, ತುಂಗಾಭದ್ರಾ ನದಿಯ ನೀರಿನ ಮೂಲವಾದಂತ ಭದ್ರಾ ನದಿಯ ನೀರಿನಿಂದ ಎಬೆ ಫಾಲ್ಸ್ ಚಿಕ್ಕಮಗಳೂರಲ್ಲಿ, ಅಬೆ ಫಾಲ್ಸ್ ಕಾವೇರಿ ನದಿಯಿಂದ ಕೊಡಗು ಜಿಲ್ಲೆನಲ್ಲಿ ನಿರ್ಮಾಣ ಆಗತ್ತೆ. ಈ ಎರಡೂ ಕ್ವಶನ್ಸ್ ಅನ್ನ ಕೊಟ್ಟಾಗ ಕನ್ಫ್ಯೂಷನ್ ಆಗ್ಬಾರ್ದು, ಎಬೆನೇ ಬೇರೆ ಅಬೆನೇ ಬೇರೆ. ಓಕೆ, ಮುಂದೆ ಹೋಗೋಣ. ಈ ಕಡೆ ನೋಡಿ, ಕೊಡಗು ಜಿಲ್ಲೆನಲ್ಲಿ ಯಾವ ಫಾಲ್ಸ್ ಅನ್ನ ನಿರ್ಮಾಣ ಮಾಡುತ್ತೆ? ಅಬೆ ಫಾಲ್ಸ್ ಒಂದಾಯ್ತು, ಅಂದ್ರೆ ಅಬೆ ಫಾಲ್ಸ್ ಒಂದಾಯ್ತು. ನೆಕ್ಸ್ಟ್ ಅದಾದ್ಮೇಲೆ ಇದು ಮೈಸೂರು ಜಿಲ್ಲೆನಲ್ಲಿ ಹರಿಬೇಕಾದ್ರೆ, ನಮ್ಮ ಕಾವೇರಿ ಮೈಸೂರು ಜಿಲ್ಲೆನಲ್ಲಿ ಹರಿಬೇಕಾದ್ರೆ ಮತ್ತೊಂದು ಸುಂದರವಾದಂತ ಜಲಪಾತವನ್ನ ನಿರ್ಮಾಣ ಮಾಡುತ್ತೆ. ಯಾವ್ದಪ್ಪ ಅದಂದ್ರೆ ಚುಂಚನಕಟ್ಟೆ ಫಾಲ್ಸ್. ಯಾವ ಫಾಲ್ಸ್ ಅನ್ನು ನಿರ್ಮಾಣ ಮಾಡುತ್ತೆ? ಚುಂಚನಕಟ್ಟೆ ಫಾಲ್ಸ್. ಅಂದ್ರೆ ಅಬ್ಬೆ ಕೊಡಗು, ಚುಂಚನಕಟ್ಟೆ ಫಾಲ್ಸ್ ಮೈಸೂರು. ಮೈಸೂರು ಜಿಲ್ಲೆನಲ್ಲಿ ಚುಂಚನಕಟ್ಟೆ ಫಾಲ್ಸ್ ಅನ್ನ ನಿರ್ಮಾಣ ಮಾಡುತ್ತೆ. ರಾಮ ತನ್ನ ವನವಾಸದ ಸಂದರ್ಭದಲ್ಲಿ ಇಲ್ಲಿ ಚುಂಚ ಎನ್ನುವಂತ ವೇದ ಸನ್ಯಾಸಿನ ಮೀಟ್ ಮಾಡಕ್ ಬಂದಿದ್ರಂತೆ. ಹಾಗೂ ಇದೊಂದು ಚುಂಚನಕಟ್ಟೆ ಫಾಲ್ಸ್ ಅನ್ನ ನಿರ್ಮಾಣ ಮಾಡುತ್ತೆ ನಮ್ಮ ಕಾವೇರಿ ಮೈಸೂರು ಡಿಸ್ಟಿಕ್ ಅಲ್ಲಿ. ಸರ್ ಆಮೇಲೆ ನೆಕ್ಸ್ಟ್, ಇದು ಹಾಸನ ಜಿಲ್ಲೆನಲ್ಲಿ ಯಾವುದೇ ಜಲಪಾತ ನಿರ್ಮಾಣ ಮಾಡಲ್ಲ. ಇದು ಮಂಡ್ಯಕ್ಕೆ ಎಂಟ್ರಿ ಆಗಿದ ತಕ್ಷಣ, ಮಂಡ್ಯ ಜಿಲ್ಲೆನಲ್ಲಿ ನಿಮ್ಗೆ ಗೊತ್ತಿರಲಿ ಶಿವನ ಸಮುದ್ರಂ ಫಾಲ್ಸ್ ಅಂತ ಕರಿತೀವಿ, ಅದನ್ನ ಪರ್ಟಿಕ್ಯುಲರ್ ಆಗಿ ನೋಡಿ. ಮಂಡ್ಯ ಜಿಲ್ಲೆನಲ್ಲಿ ಗಗನಚುಕ್ಕಿ ಫಾಲ್ಸ್, ಮಂಡ್ಯ ಜಿಲ್ಲೆನಲ್ಲಿ ಗಗನಚುಕ್ಕಿ ಫಾಲ್ಸ್. ಅಂದ್ರೆ ಈ ಗಗನಚುಕ್ಕಿ ಫಾಲ್ಸ್ ಅನ್ನ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಲ್ಲಿ ಗಗನಚುಕ್ಕಿ ಫಾಲ್ಸ್ ಅನ್ನ ನಿರ್ಮಾಣ ಮಾಡುತ್ತೆ.